ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗ್ ತುಂಬ ಸ್ಪೆಷಲ್, ತುಂಬ ಡೀಪ್, ತುಂಬ ಎಮೋಷ್ನಲ್. ಹಾಗಾಗಿ ಮೊದಲು ನೀವು ಶಾಂತವಾಗಿ ಕೂತ್ಕೊಳ್ಳಿ, ನಿಮ್ಮ ಕಣ್ಣು ಮುಚ್ಚಿ ಡೀಪ್ ಬ್ರೀತನ್ನು ತಗೊಳ್ಳಿ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ನೀವು ಪ್ರೀತಿಸುವ ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರ ಫೇಸನ್ನು ಇಮ್ಯಾಜಿನ್ ಮಾಡಿಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಅದಕ್ಕಿಂತ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಿ, ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ಮನಸ್ಸಾರೆ ಥ್ಯಾಂಕ್ ಯು ಫೀಲ್ ಮಾಡಿ. ಈ ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸಿನೇಟ್ ಆಗುತ್ತೆ. ಇದು ಕಲೆಕ್ಟಿವ್, ಟೈಮ್ಲೆಸ್, ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಯೂನಿವರ್ಸ್ಗೆ ಬಿಟ್ಬಿಡಿ. ಯಾಕೆಂದರೆ ಪ್ರತಿಯೊಬ್ಬರ ಎನರ್ಜಿ ಕೂಡ ಸೇಮ್ ಆಗಿರೋದಿಲ್ಲ, ಬೇರೆ ಬೇರೆ ಆಗಿರುತ್ತೆ. ಸೊ ಈಗ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಮೊದಲ ಎನರ್ಜಿ ಯಾವ ರೀತಿ ಕಾಣ್ತಾ ಇದೆ ಅಂದರೆ, ನಿಮ್ಮ ಪಾರ್ಟ್ನರ್ ಹೃದಯದಲ್ಲಿ ಈಗ ನಡೀತಾ ಇರೋದು ಏನು ಅಂದರೆ, ಅದು ಶಬ್ದಗಳಲ್ಲಿ ಹೇಳೋದು ಕಷ್ಟ, ಆದರೆ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರು ನಿಮಗೆ ಗಮನ ಕೊಡ್ತಾ ಇದ್ದಾರೆ. ನೀವು ಏನು ಮಾಡ್ತಾ ಇದ್ದೀರಾ, ಯಾವ ರೀತಿ ವರ್ತಿಸ್ತಾ ಇದ್ದೀರಾ, ಹೇಗೆ ರಿಯಾಕ್ಟ್ ಆಗ್ತೀರಾ, ಪ್ರತಿಯೊಂದು ಸಣ್ಣ ಚೇಂಜ್ ಕೂಡ ಅವರ ಗಮನಕ್ಕೆ ಬರ್ತಾ ಇದೆ. ಮೊದಲು ನೀವು ಹೇಗಿದ್ರಿ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ನೆನಪಿದೆ. ಅಂದರೆ ಮೊದಲು ನೀವು ಕಾಂಟ್ಯಾಕ್ಟಲ್ಲಿ ಇದ್ದಾಗ ಅಥವಾ ಈಗ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ನೀವು ದೂರ ಆಗಿರ್ಬೋದು. ಏನೇ ಆಗಿದ್ರೂ ಕೂಡ ಮೊದಲು ನೀವು ತುಂಬ ಹೆಚ್ಚು ಮಾತಾಡ್ತಾ ಇದ್ರಿ, ಹೆಚ್ಚು ಈ ವ್ಯಕ್ತಿಯನ್ನು ಕೇರ್ ತೋರಿಸ್ತಾ ಇದ್ರಿ. ಅವರ ಹಿಂದೆ ಹೋಗಿ ಮಾತನಾಡೋದು, ಅವರಿಗೆ ಟೈಮ್ ಕೊಡೋದು, ಅವರ ಮೇಲೆ ಫೋಕಸ್ ಇಡೋದು, ಇದು ಎಲ್ಲವೂ ಅವರ ಹೃದಯದಲ್ಲಿ ರೆಕಾರ್ಡ್ ಆಗಿದೆ. ಆದರೆ ಈಗ ಪರಿಸ್ಥಿತಿ ಚೇಂಜ್ ಆಗಿದೆ, ಸಿಚುವೇಶನ್ ಚೇಂಜ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಮೊದಲಿನ ರೀತಿ ಕಾಣ್ತಾ ಇಲ್ಲ. ಈ ಚೇಂಜಸ್ ಅವರ ಕಣ್ಣಿಗೆ ಬೀಳ್ತಾ ಇದೆ. ಅಂದರೆ ಮಾತಾಡೋದರಲ್ಲಿ ಕಡಿಮೆ ಆಗಿರಬಹುದು, ರಿಯಾಕ್ಷನ್ನಲ್ಲಿ ಕಡಿಮೆ ಆಗಿರಬಹುದು, ಅಥವಾ ಅವರನ್ನು ಚೇಸ್ ಮಾಡ್ತಾ ಇಲ್ಲ ನೀವು. ಈ ಸಣ್ಣ ಸಣ್ಣ ವ್ಯತ್ಯಾಸಗಳು ಸೇರಿ ಅವರ ಮನಸ್ಸಿನಲ್ಲಿ ದೊಡ್ಡ ಪ್ರಶ್ನೆಗಳು ಹುಟ್ಟಿಸ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ ಇವತ್ತಿನ ಎನರ್ಜಿ. ಅವ್ರು ಅಂದ್ಕೊಳ್ತಾ ಇದ್ದಾರೆ ನೀವು ಬದಲಾಗಿದ್ದೀರಾ, ನಿಮಗೆ ಇವರ ಮೇಲಿರುವ ಫೀಲಿಂಗ್ ಇದೆಯಾ ಅಥವಾ ಅದು ಹೊರಟೋಗಿದೆಯಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ನಿಮಗೆ ಇಂಪಾರ್ಟೆಂಟ್ ಅಲ್ವಾ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇಂತಹ ಯೋಚನೆಗಳು ಅವರ ಮನಸ್ಸಿನಲ್ಲಿ ಮೌನವಾಗಿ ಓಡ್ತಾ ಇದೆ. ಆದರೆ ಇಲ್ಲಿ ಒಂದು ವಿಚಿತ್ರ ಏನು ಅಂದರೆ, ತುಂಬ ಆಳವಾದ ಸತ್ಯ ಇದೆ. ನೀವು ಬದಲಾಗಿದ್ದೀರಾ, ನೀವು ದೂರ ಇರ್ಬೋದು, ನೀವು ಸ್ವಲ್ಪ ಬದಲಾಗಿರಬಹುದು, ನೀವು ಹಳೆಯದರಂತೆ ಅವರ ಹಿಂದೆ ಹೋಗ್ತೇ ಇರ್ಬೋದು, ಚೇಸ್ ಮಾಡದೇ ಇರ್ಬೋದು, ಪ್ರೀತಿಯನ್ನು ತೋರಿಸ್ದೇ ಇರ್ಬೋದು. ಬಟ್ ನಿಮ್ಮ ಹೃದಯದಲ್ಲಿ ಅವರ ಸ್ಥಾನ ಇಂದಿಗೂ ಕೂಡ ಬದಲಾಗಿಲ್ಲ. ನೀವು ಅವರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಅವರ ಬಗ್ಗೆ ಯೋಚನೆಗಳು ಬರ್ತಾ ಇದೆ. ನೀವು ಅವರನ್ನು ಮರೀಲೇ ಇಲ್ಲ. ಅವರ ನೆನಪು ನಿಮ್ಮ ಒಳಗೆ ಇದೆ, ಜೀವಂತವಾಗಿದೆ. ಆದರೆ ನೀವು ಅದನ್ನು ಹೊರಗಡೆ ತೋರಿಸುವ ರೀತಿ ಮಾತ್ರ ಬದಲಾಗಿದೆ. ಅಂದರೆ ಸ್ವಲ್ಪ ಚೇಂಜ್ ಆಗಿರ್ಬೋದು, ನೀವು ತುಂಬ ಅವರ ಹಿಂದೆ ಹೋಗದೇ ಇರಬಹುದು, ಆ ರೀತಿಯ ಎನರ್ಜಿ ಇದೆ. ಬಟ್ ನಿಮ್ಮ ಮನಸ್ಸಿನಲ್ಲಿರುವ ಅವರ ಫೀಲಿಂಗ್ಸ್ ಏನಿದೆ, ಅವರ ನೆನಪು ಏನಿದೆ, ಅದು ಚೇಂಜ್ ಆಗಿಲ್ಲ. ಆ ಎನರ್ಜಿ ಕಾಣ್ತಾ ಇದೆ. ಮೊದಲು ಇದ್ದ ಪ್ರೀತಿ ಬಹುಶಃ ಎಕ್ಸ್ಪ್ರೆಸಿವ್ ಆಗಿತ್ತು. ಇದೀಗ ನಿಮ್ಮ ಹತ್ರ ಇರುವ ಪ್ರೀತಿ ಸೈಲೆಂಟ್ ಆಗಿದೆ, ಆದರೆ ತುಂಬ ಡೀಪ್ ಆಗಿದೆ. ಮೊದಲು ತುಂಬ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇದ್ರಿ, ಬಟ್ ಈಗ ಸೈಲೆಂಟ್ ಆಗಿದ್ದೀರಾ ನೀವೀಗ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ನೋ ಕಾಂಟ್ಯಾಕ್ಟ್ ಇರ್ಬೋದು, ಡಿಸ್ಟೆನ್ಸ್ ಇರಬಹುದು, ಅಥವಾ ಗ್ಯಾಪ್ ಕ್ರಿಯೇಟ್ ಆಗಿರಬಹುದು. ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಯಾಕೆ ಹೀಗೆ ಅಂತ ಕೇಳ್ತಾ ಇಲ್ಲ. ಅವರ ಮೇಲೆ ಪ್ರೆಷರ್ ಆಗ್ತಾ ಇಲ್ಲ. ಅವರನ್ನು ನಿಮ್ಮ ಪ್ರಕಾರ ಬದಲಾಯಿಸಬೇಕು ಅಂತ ನೀವು ಪ್ರಯತ್ನ ಪಡ್ತಾ ಇಲ್ಲ. ನೀವು ಅವರನ್ನು ಹಾಗೆ ಬಿಟ್ಬಿಡ್ತಾ ಇದ್ದೀರಾ. ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀರಾ. ಆ ಎನರ್ಜಿ ಕೂಡ ಇದೆ. ಈ ರೀತಿಯ ಪ್ರೀತಿ ಅವರ ಹೃದಯವನ್ನು ತುಂಬ ಟಚ್ ಮಾಡ್ತಾ ಇದೆ. ಯಾಕೆಂದರೆ ಒಬ್ಬ ವ್ಯಕ್ತಿ ನಮ್ಮನ್ನು ಜಡ್ಜ್ ಮಾಡದೆ, ನಮ್ಮ ಮೇಲೆ ಒತ್ತಾಯ ಮಾಡದೆ, ನಮ್ಮನ್ನು ಅರ್ಥ ಮಾಡಿಕೊಂಡು ಮೌನವಾಗಿ ಪ್ರೀತಿ ಮಾಡಿದಾಗ ಅದು ಸಾಮಾನ್ಯ ಫೀಲಿಂಗ್ ಅಲ್ಲ. ಅದು ಅವರಿಗೂ ಗೊತ್ತಾಗ್ತಾ ಇದೆ. ನೀವು ಕೇವಲ ಅಟ್ಯಾಚ್ ಆಗಿರಲಿಲ್ಲ, ನೀವು ಡೀಪಾಗಿ ಕನೆಕ್ಟ್ ಆಗಿದ್ದೀರಿ ಅಂತ. ಈ ಸೈಲೆಂಟ್ ಲವ್ ಅನ್ನೋದು ಹೊರಗಡೆ ಹೆಚ್ಚು ಕಾಣಿಸ್ಕೊಳ್ಳದೆ ಇರ್ಬೋದು, ಆದರೆ ಅದು ಮನಸ್ಸಿನ ಒಳಗಡೆ ತುಂಬ ಡೀಪಾಗಿ ಒಂದು ಬಾಂಡನ್ನು ಕಟ್ತಾ ಇದೆ. ಆ ಎನರ್ಜಿ ಇದೆ. ಅವರು ನಿಮ್ಮ ಈ ಮೌನವಾದ ಪ್ರೀತಿಯನ್ನು ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ನಿಮ್ಮ ನಡುವೆ ನೋ ಕಾಂಟ್ಯಾಕ್ಟ್ ಇರ್ಬೋದು, ಮಾತುಕತೆ ನಡೀದೇ ಇರಬಹುದು, ಬಟ್ ಆ ಪ್ರೀತಿಯನ್ನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ.
ನೀವು ಹೇಳದೇ ಇರುವ ಪದಗಳನ್ನು ಅವರು ಹೃದಯದಿಂದ ಕೇಳ್ತಾ ಇದ್ದಾರೆ. ಇದು ಒಂದು ರೀತಿಯ ಎನರ್ಜಿ, ಶಬ್ದಗಳಿಗಿಂತ ಡೀಪ್, ಆ್ಯಕ್ಷನ್ಗಿಂತ ಡೀಪ್. ನೀವು ದೂರ ಇದ್ದರೂ ಕೂಡ ನಿಮ್ಮ ವೈಬ್ರೇಷನ್ ಅವರ ಹೃದಯವನ್ನು ತಲುಪ್ತಾ ಇದೆ. ಅಂದರೆ ಕೆಲವೊಂದು ಸಲ ನೋಡಿ, ಸಡನ್ನಾಗಿ ನಿಮಗೆ ಅವರ ನೆನಪಾಗಬಹುದು. ಅದೇ ರೀತಿ ಆ ವ್ಯಕ್ತಿಗೂ ಕೂಡ ಸಡನ್ನಾಗಿ ನಿಮ್ಮ ನೆನಪಾಗ್ತಾ ಇದೆ. ನೀವು ಏನು ಯೋಚನೆ ಮಾಡೋದಿಲ್ಲ ಅವರ ಬಗ್ಗೆ, ಬಟ್ ಅವರ ನೆನಪು ಸಡನ್ನಾಗಿ ಬರ್ತಾ ಇರುತ್ತೆ. ನಿಮ್ಮ ಈ ಬದಲಾವಣೆ ಅವರಿಗೆ ಮೊದಲೆಲ್ಲ ಕನ್ಫ್ಯೂಷನ್ ತರ್ತಾ ಇತ್ತು. ಅಂದರೆ ಯಾಕೆ ಈ ರೀತಿ ಸೈಲೆಂಟ್ ಆದರು, ಮೊದಲೆಲ್ಲ ಚೇಸ್ ಮಾಡ್ತಾಯಿದ್ರು, ಮೊದಲೆಲ್ಲ ಕಾಲ್ ಮೆಸೇಜ್ ಮಾಡದೇ ಇದ್ದರೂ ಕೂಡ, ಇಗ್ನೋರ್ ಮಾಡಿದ್ರು ಕೂಡ ಹಿಂದೆ ಬರ್ತಾಯಿದ್ರು, ಈಗ ಸೈಲೆಂಟ್ ಆಗಿದ್ದಾರಲ್ಲ ಅಂತ ಕನ್ಫ್ಯೂಷನ್ನಲ್ಲಿದ್ದರು. ಆದರೆ ಅದೇ ಸಮಯದಲ್ಲಿ ಅವ್ರಿಗೆ ಒಂದು ರಿಯಲೈಸೇಷನ್ ಕೂಡ ಬರ್ತಾ ಇದೆ, ಆ ಎನರ್ಜಿ ಇದೆ. ಅವ್ರು ಅಂದ್ಕೊಳ್ತಿದ್ದಾರೆ ನೀವು ಇವರ ಲೈಫ್ನಲ್ಲಿ ತುಂಬ ಸ್ಪೆಷಲ್, ಬೇರೆ ಯಾರೂ ಕೂಡ ಕೊಡದ ಪ್ರೀತಿ ನೀವು ಕೊಡ್ತೀರಾ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಈ ಫೀಲಿಂಗ್ ನಿಧಾನವಾಗಿ ಆದರೆ ತುಂಬ ಡೀಪಾಗಿ ಅವರ ಮನಸ್ಸಿನ ಒಳಗಡೆ ಇಳಿತಾ ಇದೆ, ಅಲ್ಲೇ ಸ್ಟಕ್ ಆಗಿ ನಿಂತ್ಕೊಳ್ತಾ ಇದೆ. ಆನ್ಲೈನ್ ಎನರ್ಜಿ, ಜಲಸಿ, ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದ್ದಾರೆ. ಅಂದರೆ ನಿಮ್ಮ ಪಾರ್ಟ್ನರ್ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ಅದು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ ಅವರು, ಆದರೆ ಮನಸ್ಸಿನ ಒಳಗಡೆ ತುಂಬ ಗದ್ದಲ ನಡೀತಾ ಇದೆ. ನೀವು ಆನ್ಲೈನಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿರ್ಬೋದು, ತುಂಬ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಸ್ಟೇಟಸ್ ಅಪ್ಡೇಟ್ ಮಾಡ್ತೀರಾ, ಲಾಸ್ಟ್ ಸೀನ್ ಕಾಣಿಸ್ತಾ ಇದೆ, ಕೆಲವೊಮ್ಮೆ ರಿಪ್ಲೈ ತಡವಾಗಿ ಕೊಡ್ತೀರಾ, ಅಥವಾ ನೀವು ಅವ್ರ ಜೊತೆ ಮಾತನಾಡದೇ ಇದ್ದರೂ ಕೂಡ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ ಕೂಡ ನಿಮ್ಮ ಲಾಸ್ಟ್ ಸೀನ್ ನೋಡೋದು, ಈ ಸಣ್ಣ ಸಣ್ಣ ವಿಷಯಗಳು ಅವರ ಮೈಂಡ್ನಲ್ಲಿ ದೊಡ್ಡ ಸ್ಟೋರಿ ಬಿಲ್ಡ್ ಆಗ್ತಾ ಇದೆ. ಅವರು ನೇರವಾಗಿ ನಿಮ್ಮ ಹತ್ರ ಕೇಳೋದಿಲ್ಲ, ಯಾಕೆಂದರೆ ನೋ ಕಾಂಟ್ಯಾಕ್ಟ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಗ್ಯಾಪ್ ಇರ್ಬೋದು, ಮಾತುಕತೆ ನಡೆದ್ರೂ ಕೂಡ ತುಂಬ ಜಾಸ್ತಿ ನಡೀದೇ ಇರ್ಬೋದು. ಆದರೆ ಅವರ ಒಳಗಡೆ, ಮನಸ್ಸಿನ ಒಳಗಡೆ ಪ್ರಶ್ನೆಗಳು ನಿಲ್ತಾ ಇಲ್ಲ. ಈಗ ಯಾರ ಜೊತೆ ಮಾತಾಡ್ತಾ ಇರಬಹುದು, ಯಾಕೆ ಮೆಸೇಜ್ ಆನ್ಲೈನ್ ತೋರಿಸ್ತಾ ಇದೆ, ಅದೇ ರೀತಿ ಯಾಕೆ ಇಷ್ಟೊಂದು ಆನ್ಲೈನಲ್ಲಿ ಇದ್ದಾರೆ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರಿಗೆ ಅನ್ನಿಸ್ತಾ ಇದೆ ನೀವು ಬೇರೆಯವ್ರ ಜೊತೆ ಕನೆಕ್ಟ್ ಆಗಿದ್ದೀರೇನೋ, ಈ ರೀತಿ ಅವ್ರಿಗೆ ಜಲಸಿ ಫೀಲ್ ಆಗ್ತಾ ಇದೆ. ಬೇರೆಯವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರೇನೋ, ಮಾತಾಡ್ತಾ ಇದ್ದೀರೇನೋ, ಈ ರೀತಿ ಅವ್ರಿಗೆ ಜಲಸಿ ಫೀಲ್ ಆಗ್ತಾ ಇದೆ, ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಈ ಪ್ರಶ್ನೆಗಳು ಒಂದೇ ಸಲ ಬಂದು ಹೋಗೋದಿಲ್ಲ, ಸುತ್ತುತ್ತಾ ಇದೆ, ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ಅವರ ಮನಸ್ಸಿನಲ್ಲಿ. ಅದು ಅನುಮಾನ ಅಂತಲ್ಲ, ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ನಿಮ್ಮ ಮೇಲಿರುವ ಒಂದು ಅಟ್ಯಾಚ್ಮೆಂಟ್ ಆ ರೀತಿ ಫೀಲ್ ಮಾಡಿಸ್ತಾ ಇದೆ. ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಅನ್ನೋದು ಇದೆ, ಆದರೆ ಕೆಲವೊಂದು ಸಲ ಭಯ ಆಗಿ ಕೂಡ ಕಾಣಿಸ್ತಾ ಇದೆ. ಎಲ್ಲಿ ನಾನು ಇವರನ್ನು ಕಳ್ಕೊಳ್ತೀನೋ, ಇವ್ರು ನನ್ನ ಕೈ ತಪ್ಪು ಹೋಗ್ತಾರಾ, ಈ ಭಯದಿಂದಲೇ ಜಲಸಿ ಅನ್ನೋದು ಹುಟ್ಟುತ್ತಾ ಇದೆ. ಜಲಸಿ ಅಂದರೆ ಕೇವಲ ಬೇಸರ ಅನ್ನೋದು ಅಲ್ಲ, ಅಥವಾ ಏನೋ ಒಂದು ರೀತಿಯ ಹೊಟ್ಟೆ ಕಿಚ್ಚು ಅಂತ ಅಲ್ಲ, ಅದು ಒಂದು ಒಳಗಿನ ಅಸಹಾಯಕತೆ. ನೀವು ಅವರ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅನ್ನೋ ಒಂದು ಡಿಸೈರ್. ಅವ್ರು ನಿಮಗೆ ಹೇಳೋದಿಲ್ಲ ನನಗೆ ಜಲಸಿ ಆಗ್ತಾ ಇದೆ ಅಂತ, ಆದರೆ ಅವರ ವರ್ತನೆ, ಅವರ ಸೈಲೆನ್ಸ್, ಅವರ ದೂರವಾಗುವ ರೀತಿ ಎಲ್ಲವೂ ಅದನ್ನು ತೋರಿಸ್ತಾ ಇದೆ. ಕೆಲವೊಂದು ಸಲ ಅವರು ನಿಮ್ಮ ಪ್ರೊಫೈಲ್ ನೋಡ್ತಾ ಇರ್ತಾರೆ, ನಿಮ್ಮ ಆ್ಯಕ್ಟಿವಿಟಿ ಗಮನಿಸ್ತಾರೆ. ಇದು ಆನ್ಲೈನ್ ಸ್ಟಾಕ್ ಮಾಡ್ತಾ ಇರೋದು. ಅವರ ದೃಷ್ಟಿಯಲ್ಲಿ ಇದು ನನ್ನ ವ್ಯಕ್ತಿಯನ್ನು ಕಳ್ಕೊಳ್ಬಾರ್ದು ಅನ್ನೋ ಭಯದ ಒಂದು ಪ್ರತಿಕ್ರಿಯೆ. ಅಂದರೆ ಕೆಲವರು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು, ಅಥವಾ ಬೇರೆ ನಂಬರಿಂದ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು. ಈ ರೀತಿಯ ಆ್ಯಕ್ಷನ್ಗಳು ಲಾಜಿಕ್ನಿಂದ ಬರೋದಿಲ್ಲ, ಇವು ಎಮೋಷನ್ಸ್ನಿಂದ ಬರ್ತಾ ಇದೆ. ಅವರು ನಿಮ್ಮನ್ನು ನೇರವಾಗಿ ಕೇಳೋ ಧೈರ್ಯ ಇಲ್ಲದ ಕಾರಣ ಒಂದು ಬೇರೆ ಪ್ರಯತ್ನ ಮಾಡ್ತಾ ಇರಬಹುದು, ಅಥವಾ ನಿಮ್ಮನ್ನು ಆನ್ಲೈನ್ ಸ್ಟಾಕ್ ಮಾಡೋದು, ಈ ರೀತಿಯ ಎನರ್ಜಿ ಇದೆ. ನೀವು ಯಾವ ರೀತಿ ರಿಯಾಕ್ಟ್ ಆಗ್ತೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ, ನೀವು ಇವರನ್ನು ಇನ್ನೂ ವ್ಯಾಲ್ಯೂ ಮಾಡ್ತಾ ಇದ್ದೀರಾ, ಇವರ ಮೇಲೆ ಇನ್ನೂ ನಿಮಗೆ ಪ್ರೀತಿ ಇದೆಯಾ, ಈ ಎಲ್ಲ ವಿಷಯಗಳನ್ನು ಗಮನಿಸ್ತಾ ಇದ್ದಾರೆ. ಇದೊಂದು ಗೇಮ್ ಅಂತ ಅಲ್ಲ, ಇದು ಅವರ ಹೃದಯದ ಒಂದು ಕಳವಳ. ಅವರಿಗೆ ಕ್ಲಾರಿಟಿ ಬೇಕು, ಆದರೆ ಕೇಳೋದಕ್ಕೆ ಭಯ, ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಅವರಿಗೆ ನಿಮ್ಮ ಮೇಲೆ ಹಕ್ಕಿದೆ ಅಂತ ಅನ್ನಿಸ್ತಾ ಇದೆ, ಆದರೆ ಅದನ್ನು ಹೇಳುವಂತಹ ಕಾನ್ಫಿಡೆನ್ಸ್ ಇಲ್ಲ. ಈ ಎರಡೂ ಎಮೋಷನ್ಗಳ ಮಧ್ಯೆ ಅವರು ಸಿಕ್ಕಾಕೊಂಡಿದ್ದಾರೆ. ಅದರ ಪರಿಣಾಮ ಮನಸ್ಸಿನ ಒಳಗಡೆ ತುಂಬ ಕೋಪ ಜಾಸ್ತಿ ಆಗ್ತಾ ಇದೆ. ಆ ಕೋಪ ನಿಮ್ಮ ಮೇಲೆ ಅಲ್ಲ, ಅವರ ಅಸಹಾಯಕತೆಯ ಮೇಲೆ. ನಾನು ಯಾಕೆ ಈ ರೀತಿ ಫೀಲ್ ಮಾಡ್ತಾ ಇದ್ದೀನಿ, ನಾನು ಯಾಕೆ ಕೇಳೋದಕ್ಕೆ ಆಗ್ತಾ ಇಲ್ಲ, ಈ ಮನಸ್ಸಿನ ಒಳಗಿನ ಸ್ಟ್ರಗಲ್ ಏನಿದೆ ಅವರ ಮನಸ್ಸನ್ನು ತುಂಬ ಹಿಂದೆ ತಳ್ತಾ ಇದೆ. ಒಂದು ಕಡೆ ಪ್ರೀತಿ ಇದೆ, ಮತ್ತೊಂದು ಕಡೆ ಭಯ, ಇನ್ನೊಂದು ಕಡೆ ಅನುಮಾನ, ಇನ್ಸೆಕ್ಯೂರ್ ಫೀಲ್. ಈ ಮೂರು ಸೇರಿ ಅವರನ್ನು ಮೆಂಟಲಿ ತುಂಬ ಟಯರ್ಡ್ ಮಾಡ್ತಾ ಇದೆ. ಆದರೆ ಒಂದು ವಿಷಯ ಅನ್ನೋದು ಕ್ಲಿಯರ್ ಆಗಿದೆ, ಅವರು ನಿಮ್ಮನ್ನು ಕೇರ್ ಮಾಡ್ತಾರೆ, ತುಂಬ ಡೀಪಾಗಿ ನಿಮ್ಮ ಮೇಲೆ ತುಂಬ ಡೀಪಾಗಿ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ನಿಮ್ಮ ಮೇಲೆ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೆ ನಿಮ್ಮನ್ನು ಕಳೆದುಕೊಳ್ಳುವ ಭಯದಿಂದ ಈ ಎಲ್ಲ ಎಮೋಷನ್ಸ್ಗಳನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಅಂದರೆ ಇದು ಸಿಂಪಲ್ ಜಲಸಿ ಅಲ್ಲ, ನೀವು ಇವರ ವ್ಯಕ್ತಿ ಅನ್ನೋ ಮೌನ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಬಟ್ ಫ್ಯೂಚರ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ಅಂದ್ಕೊಳ್ತಾರೆ ಹೊಸ ಆರಂಭದ ಡಿಸೈರ್ ಇದೆ, ಆಸೆ ಇದೆ,
ಹೃದಯದ ಸತ್ಯ ತುಂಬ ಡೀಪ್ ಆಗಿದೆ, ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಈಗ ಏನೇ ಆಗಿರ್ಬೋದು, ಸಿಚುವೇಶನ್ ಯಾವುದೇ ಇರ್ಬೋದು, ರಿಲೇಷನ್ಶಿಪ್ ಯಾವುದೇ ರೀತಿ ಇರ್ಬೋದು, ಬ್ರೇಕಪ್ ಆಗಿರ್ಬೋದು, ದೂರ ಜಾಸ್ತಿ ಆಗಿರಬಹುದು, ಮಾತುಕತೆ ನಿಲ್ಲಿಸಿರಬಹುದು, ಅಥವಾ ಕಡಿಮೆ ಮಾತುಕತೆ ಆಗ್ತಾ ಇರಬಹುದು, ನೋ ಕಾಂಟ್ಯಾಕ್ಟ್ ಇರಬಹುದು. ಹೊರಗಡೆಯಿಂದ ನೋಡಿದ್ರೆ ಎಲ್ಲವೂ ಮುಗ್ದಿರೋ ರೀತಿ ಅನ್ನಿಸ್ತಾ ಇರ್ಬೋದು. ಆದರೆ ಅವರ ಹೃದಯದ ಒಳಗಡೆ ಇನ್ನೂ ಒಂದು ರೀಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಪ್ರೀತಿ ಅನ್ನೋದು. ಇಲ್ಲಿಗೆ ಅವರು ಎಂಡ್ ಮಾಡ್ತಾ ಇಲ್ಲ. ಅವರೊಳಗಡೆ ಒಂದು ಸ್ಟ್ರಾಂಗ್ ಡಿಸೈರ್ ಇದೆ, ಇಲ್ಲೇ ಮುಗಿಬಾರ್ದು ಅನ್ನೋ ಫೀಲಿಂಗ್ ಇದೆ. ಮತ್ತೆ ಆರಂಭ ಮಾಡಬೇಕು, ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ಯೋಚನೆ ಏನಿದೆ ಒಂದು ಕ್ಷಣಕ್ಕೆ ಬಂದು ಹೋಗ್ತಾ ಇಲ್ಲ, ನಿಧಾನವಾಗಿ ಪ್ರತಿದಿನ ಅವರ ಮನಸ್ಸಿನ ಒಳಗಡೆ ಡೀಪ್ ಆಗ್ತಾ ಇದೆ. ಅವರು ಹೊರಗಡೆ ನಿಮಗೆ ಮೌನವಾಗಿ ಕಾಣ್ತಾ ಇರ್ಬೋದು, ಯಾವುದೇ ಪ್ರಯತ್ನ, ಯಾವುದೇ ಆ್ಯಕ್ಷನ್, ಡಿಸಿಷನ್ ತಗೊಳ್ಳದೆ ಸುಮ್ಮನೆ ಇದ್ದಾರೆ ಅಂತ ಅನ್ನಿಸ್ತಾ ಇರ್ಬೋದು. ಆದರೆ ಅವರ ಹೃದಯ ಕೆಲಸ ಮಾಡ್ತಾ ಇದೆ, ನಿಮ್ಮ ಕಡೆಗೆ ಎಳೀತಾ ಇದೆ. ಅವರಿಗೊಂದು ವಿಷಯ ಕ್ಲಿಯರಾಗಿ ಗೊತ್ತಾಗಿದೆ, ನಿಮ್ಮ ಜೊತೆ ಇದ್ದಾಗ ಮಾತ್ರ ಅವರಿಗೆ ಮನಸ್ಸಿಗೆ ಖುಷಿ ಅನ್ನೋದು ಸಿಗ್ತಿತ್ತು, ಶಾಂತಿ ಅನ್ನೋದು ಸಿಗ್ತಾ ಇತ್ತು, ಒಂದು ಸೇಫ್ ಅಂತ ಅವರು ಫೀಲ್ ಮಾಡ್ಕೊಳ್ತಾ ಇದ್ರು, ಸೇಫ್ ಫೀಲ್ ಆಗ್ತಾ ಇತ್ತು, ಸೆಕ್ಯೂರ್ ಫೀಲ್ ಆಗ್ತಾ ಇತ್ತು. ಈ ಎನರ್ಜಿ ಅವರಲ್ಲಿ ಕಾಣ್ತಾ ಇದೆ. ಇದು ಬೇರೆ ಯಾರ ಜೊತೆಗೂ ಕೂಡ ಈ ರೀತಿ ಫೀಲ್ ಆಗೋದಿಲ್ಲ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಪ್ರಪಂಚದಲ್ಲಿ ಸುಮಾರು ಜನರ ಜೊತೆ ಮಾತಾಡಬಹುದು, ನಾವು ಟೈಮ್ ಕಳೀಬಹುದು, ಬಟ್ ಮನಸ್ಸು ನೆಮ್ಮದಿ ಅಂತ ಸಿಗೋದು ಕೆಲವರ ಜೊತೆ ಮಾತ್ರ. ಅವರ ಜೀವನದಲ್ಲಿ ಆ ವ್ಯಕ್ತಿ ನೀವು. ಅವರೀಗ ರಿಯಲೈಸ್ ಮಾಡ್ತಾ ಇದ್ದಾರೆ, ನಾನು ಬೇರೆ ಎಲ್ಲಿಗೆ ಹೋದರೂ ಕೂಡ ಮತ್ತೆ ಇದೇ ಫೀಲಿಂಗ್ ಸಿಗುತ್ತಾ, ಇದೇ ಶಾಂತಿ ಸಿಗುತ್ತಾ, ಇದೇ ಸೆಕ್ಯೂರ್ ಸಿಗುತ್ತಾ? ಈ ಪ್ರಶ್ನೆಗೆ ಅವರ ಹೃದಯ ಕೊಡ್ತಾ ಇರುವ ಉತ್ತರ ಇಲ್ಲ. ಅದಕ್ಕೆ ಅವರ ಮನಸ್ಸು ಮತ್ತೆ ಮತ್ತೆ ನಿಮ್ಮ ಕಡೆಗೆ ತಿರುಗ್ತಾ ಇದೆ. ಅವರು ಕೇವಲ ರಿಲೇಷನ್ಶಿಪ್ ಬೇಕು ಅಂತ ಅಲ್ಲ, ಅವರು ನಿಮ್ಮ ಜೊತೆಗಿನ ಜೀವನ ಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ದಿನನಿತ್ಯದ ಮಾತು, ಸಣ್ಣ ಪುಟ್ಟ ಜಗಳ ಆಗಿರಬಹುದು, ಮತ್ತೆ ನೀವಿಬ್ಬರು ಒಂದಾಗ್ತಾ ಇದ್ದಂತಹ ಕ್ಷಣ ಆಗಿರಬಹುದು, ಮತ್ತು ಒಟ್ಟಿಗೆ ಸರಿಯಾಗುವ ಕ್ಷಣ ಆಗಿರಬಹುದು, ಈ ಎಲ್ಲವೂ ಸೇರಿ ಅವರಿಗೆ ಕಂಪ್ಲೀಟ್ ಲೈಫ್ ಅಂತ ಅನ್ನಿಸ್ತಾ ಇದೆ. ಈ ಫೀಲಿಂಗ್ ಈಗ ಅವರಿಗೆ ತುಂಬ ಕ್ಲಿಯರ್ ಆಗಿ ಅನ್ನಿಸ್ತಾ ಇದೆ. ಈ ಹಿಂದೆ ಅಥವಾ ಪಾಸ್ಟಲ್ಲಿ, ರೀಸೆಂಟ್ ಪಾಸ್ಟ್ನಲ್ಲಿ ಈ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಪನ್ನು, ನಿಮ್ಮನ್ನು ಡೀಪಾಗಿ ತಗೊಂಡಿರಲಿಲ್ವ, ಅಥವಾ ನಿಮ್ಮ ಬಗ್ಗೆ ಕೇರ್ ಇರಲಿಲ್ಲ, ನಿಮ್ಮನ್ನು ಇಗ್ನೋರ್ ಮಾಡ್ತಾಯಿದ್ರು. ನೀವು ಎಷ್ಟೇ ಅವರ ಹಿಂದೆ ಪ್ರಯತ್ನ ಮಾಡ್ತಾಯಿದ್ರು, ಅವರ ಹಿಂದೆ ಹೋಗ್ತಾಯಿದ್ರು ಕೂಡ ನಿಮಗೆ ವ್ಯಾಲ್ಯೂ ಇರಲಿಲ್ಲ. ಬಟ್ ಈಗ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ನೀವಿಲ್ಲದ ಪರಿಸ್ಥಿತಿ, ನಿಮ್ಮ ಮೌಲ್ಯ, ನಿಮ್ಮ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ. ಅವರೀಗ ಈ ರಿಲೇಷನ್ಶಿಪ್ಪನ್ನು ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ರೆಡಿ ಆಗ್ತಾ ಇದ್ದಾರೆ. ಆದರೆ ಈ ಸಲ ಈ ಹಿಂದೆ ಮಾಡಿದ ತಪ್ಪುಗಳನ್ನು ಮತ್ತೆ ಮಾಡಬಾರ್ದು ಅನ್ನೋ ಒಳಗಿನ ಭಾವನೆ ಕೂಡ ಇದೆ, ಡಿಸೈರ್ ಇದೆ. ಆದರೆ ಅವರು ತಕ್ಷಣ ಓಡಿ ಬಂದು ನಿಮ್ಮ ಹತ್ರ ಹೇಳ್ತಾರೆ ಅಂತ ಅಲ್ಲ, ಮನಸ್ಸಿನ ಒಳಗಡೆ ಆ ಫೀಲಿಂಗ್ಸ್ ಇದೆ. ಆದರೆ ಅದರ ತಯಾರಿ ಕೂಡ ನಡೀತಾ ಇದೆ, ಆ ಎನರ್ಜಿ ಇದೆ. ಅಂದರೆ ಒಂದು ಎಕ್ಸಾಂಪಲ್ಗೆ ನಾನು ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿ ತನ್ನ ಮನೆ ಮುಂದೆ ಒಂದು ಸಣ್ಣ ಗಿಡ ನಟ್ಟ. ಆ ಗಿಡ ದಿನಗಟ್ಟಲೆ ತುಂಬ ದಿನಕ್ಕಾದರೂ ಕೂಡ ಬೆಳೀಲಿಲ್ಲ, ಎಲೆಗಳು ಒಣಗ್ತಾ ಇತ್ತು. ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಾ ಇದ್ರು, ಇದು ಒಣಗೋಗುತ್ತೆ, ಇದು ಬೆಳೆಯೋದಿಲ್ಲ, ಇದು ಚಿಗುರೋದಿಲ್ಲ, ತೆಗೆದು ಹಾಕು ಅಂತ. ಆದರೆ ಅವರು ಏನು ಮಾಡ್ದ ಅಂದರೆ ಅದನ್ನು ತೆಗೀಲಿಲ್ಲ, ಪ್ರತಿದಿನ ನೀರು ಹಾಕ್ತಾನೆ ಇದ್ದ, ಅದನ್ನು ಕಾಪಾಡ್ತಿದ್ದ. ಹೊರಗಡೆ ಏನೂ ಬದಲಾವಣೆ ಕಾಣಿಸ್ಲಿಲ್ಲ, ಆದರೆ ಒಳಗೆ ಬೇರುಗಳು ಗಟ್ಟಿಯಾಗ್ತಾ ಇದ್ವು. ತುಂಬ ದಿನ ಕಳೆದ ನಂತರ ಅದೇ ಗಿಡ ಹೊಸ ಎಲೆಗಳನ್ನು ತೋರಿಸೋದಕ್ಕೆ ಶುರು ಮಾಡ್ತು. ನಂತರ ಅದು ಒಂದು ಬಲವಾದ ದೊಡ್ಡ ಮರವಾಗಿ ಬೆಳೀತು. ಅರ್ಥ ಏನು ಅಂದರೆ, ಕೆಲವು ಸಂಬಂಧಗಳು ಹೊರಗಡೆ ಮುಗ್ದೋಗಿರೋ ರೀತಿ ನಿಮಗೆ ಕಾಣಿಸ್ಬೋದು. ಏನೂ ಇಲ್ಲ, ಎಲ್ಲ ಮುಗ್ದೋಗಿದೆ, ರಿಲೇಷನ್ಶಿಪ್ ಮುಗ್ದೋಗಿದೆ, ಅವರಿಗೆ ಕೇರ್ ಇಲ್ಲ, ಫೀಲ್ ಇಲ್ಲ, ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ ಅಂತ ನಿಮಗೆ ಕಾಣಿಸ್ಬೋದು. ಆದರೆ ಒಳಗೆ ಅವರ ಮನಸ್ಸಿನ ಒಳಗಡೆ ಅದಿನ್ನೂ ಜೀವಂತ ಆಗಿರುತ್ತೆ, ಮತ್ತೆ ಬೆಳಿಬೇಕು ಅಂತ ಅಂದ್ಕೊಳ್ತಾ ಇರುತ್ತೆ. ಅದಕ್ಕೆ ಬೆಳೆಯೋದಕ್ಕೆ ಸಮಯ ಬೇಕು, ನಿಮಗೂ ಸಹನೆ ಬೇಕು, ಪೇಷನ್ಸ್ ಅನ್ನೋದು ಬೇಕು, ಮತ್ತು ಮುಖ್ಯವಾಗಿ ನಂಬಿಕೆ ಅನ್ನೋದು ಬೇಕು. ರಿಲೇಷನ್ಶಿಪ್ಪಲ್ಲಿ ನಂಬಿಕೆ ಇಡಿ ಅಂತ ಪ್ರತಿಯೊಂದು ರೀಡಿಂಗಲ್ಲೂ ಕೂಡ ನಾನು ಹೇಳ್ತಾ ಇರ್ತೀನಿ. ನಿಮ್ಮ ಎನರ್ಜಿಯನ್ನು ನೀವು ಯಾವ ರೀತಿ ಫೀಲ್ ಮಾಡ್ತೀರೋ ಅದೇ ನಿಮಗೆ ರಿಫ್ಲೆಕ್ಟ್ ಆಗೋದು. ಸೊ ನಂಬಿಕೆ ಇಡಿ. ಅದೇ ರೀತಿ ನಿಮ್ಮ ಪಾರ್ಟ್ನರ್ ಹೃದಯದಲ್ಲಿ ಈಗ ಇರೋ ಫೀಲಿಂಗ್ ಅಂದರೆ ನಿಮ್ಮ ಕಡೆಗೆ ಮತ್ತೆ ಬರಬೇಕು. ಅಂದರೆ ಇದು ಟೆಂಪ್ರವರಿ ಯೋಚನೆ ಅಲ್ಲ, ಇದು ಹೃದಯದಿಂದ, ಆಳದಿಂದ ಬಂದ ಒಂದು ಡಿಸಿಷನ್. ನಿಮ್ಮ ಜೊತೆ ಮತ್ತೆ ಮಾತುಕತೆ ಶುರು ಮಾಡಿದ್ರೆ ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಅನ್ನೋ ಸೈಲೆಂಟ್ ಪ್ರಾಮಿಸ್ ಅವರ ಮನಸ್ಸಿನಲ್ಲಿ ಹುಟ್ಟುತ್ತಾ ಇದೆ. ಇನ್ನು ಪ್ರಾಕ್ಟಿಕಲ್ ಸೈಡ್ ಮತ್ತು ರಿಯಾಲಿಟಿ ಚೆಕ್ ಎರಡನ್ನೂ ಕೂಡ ಎನರ್ಜಿಯ ಮೂಲಕ ನೋಡೋಣ. ಇಲ್ಲಿವರೆಗೂ ನೀವು ಅವರ ಹೃದಯದ ಮಾತು ಕೇಳಿದ್ರಿ ಅಲ್ವಾ, ಈಗ ಸ್ವಲ್ಪ ನಿಜ ಜೀವನದ ರಿಯಾಲಿಟಿ, ಅವರ ಮೈಂಡ್, ಅವರ ಯೋಚನೆ, ಅವರ ರಿಯಾಲಿಟಿ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಇದು ಎಮೋಷ್ನಲ್ ಅಲ್ಲ, ಇದು ಪ್ರಾಕ್ಟಿಕಲ್. ಮತ್ತು ಇದೇ ಜಾಗದಲ್ಲಿ ಅವರೊಳಗಿನ ಸ್ಟ್ರಗಲ್ ತುಂಬ ಕಾಣಿಸ್ತಾ ಇದೆ.
ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ಅದು ಸತ್ಯ. ಆದರೆ ಜೀವನ ಅಂದರೆ ಕೇವಲ ಪ್ರೀತಿ ಮಾತ್ರ ಅಲ್ಲ ಅನ್ನೋದು ಅವರ ಮೈಂಡ್ ನೆನಪಿಸ್ತಾ ಇದೆ. ಇದು ಪ್ರಾಕ್ಟಿಕಲ್. ಮೊದಲು ನಾನು ಹೇಳಿದ್ದು ಅವರ ಹೃದಯದ ಫೀಲಿಂಗ್ಸ್. ಇಲ್ಲಿ ಪ್ರಾಕ್ಟಿಕಲ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡ್ತಾ ಇರುವಂಥದ್ದು. ಅವರ ಮೈಂಡ್ ನೆನಪಿಸ್ತಾ ಇದೆ ಇಲ್ಲಿ ಕೇವಲ ಪ್ರೀತಿ ಮಾತ್ರ ಅಲ್ಲ, ಲೈಫ್ ಕೂಡ ನೋಡಬೇಕು ಅಂತ. ಅವರ ಸುತ್ತಲೂ ಕೆಲವೊಂದು ಸಿಚುವೇಶನ್ಗಳು ನಿರ್ಮಾಣ ಆಗಿರಬಹುದು. ಅವು ಕೇವಲ ಸಣ್ಣ ಸಮಸ್ಯೆಗಳು ಅಲ್ಲ, ಅವು ನಿರ್ಧಾರ ತೆಗೆದುಕೊಳ್ಳೋ ಮಟ್ಟಕ್ಕೆ ಪರಿಣಾಮ ಬೀರುವಂತಹ ಸಿಚುವೇಶನ್ ಆಗಿರ್ಬೋದು. ಅಂದರೆ ಫ್ಯಾಮಿಲಿ ಪ್ರೆಷರ್ ಇರಬಹುದು, ಅಥವಾ ಹೊರಗಡೆ ಸೋಷಿಯಲ್ ಲೈಫ್ ಆಗಿರ್ಬೋದು, ಸೊಸೈಟಿ ಆಗಿರಬಹುದು, ಫ್ರೆಂಡ್ಸ್ ಆಗಿರ್ಬೋದು, ಅವರ ಜಾಬ್ ವರ್ಕ್ ಏನೇ ಆಗಿರ್ಬೋದು. ಅಲ್ಲಿ ಫ್ಯಾಮಿಲಿಗೆ ಈ ರಿಲೇಷನ್ಶಿಪ್ ಇಷ್ಟ ಆಗದೇ ಇರಬಹುದು. ಅಥವಾ ಥರ್ಡ್ ಪರ್ಸನ್ ಎನರ್ಜಿ ಅಂದರೆ ಅದು ಫ್ಯಾಮಿಲಿ ಕೂಡ ಆಗಿರ್ಬೋದು, ಅನದರ್ ಪರ್ಸನ್ ಕೂಡ ಆಗಿರ್ಬೋದು. ಬಟ್ ಎಲ್ಲ ಟೈಮ್ನಲ್ಲೂ ಅನದರ್ ಪರ್ಸನ್ ಅಂತ ತಗೊಳ್ಬಾರ್ದು. ಆ ಫ್ಯಾಮಿಲಿಗೂ ಕೂಡ ಇದು ಸರಿಯಲ್ಲ ಅನ್ನೋ ಮಾತುಗಳು ಈ ಪರ್ಸನ್ ಕೇಳಿರಬಹುದು. ಅಥವಾ ಜಾಬ್ ಅಥವಾ ಕೆರಿಯರ್ ವಿಷಯ ಇರಬಹುದು. ಈಗ ಫೋಕಸ್ ಬೇರೆ ಕಡೆ ಇರಬೇಕು ಅಂದರೆ ಈ ರಿಲೇಷನ್ಶಿಪ್ಗಿಂತ ಫೋಕಸ್ ಬೇರೆ ಕಡೆಗೆ ಕೊಡ್ತಾ ಇದ್ದಾರೆ. ಆ ರೀತಿಯ ಪ್ರಾಕ್ಟಿಕಲ್ ಎನರ್ಜಿ ಕೂಡ ಕಾಣ್ತಾ ಇದೆ. ಫ್ರೆಂಡ್ಸ್ ಅಥವಾ ಸೊಸೈಟಿಯ ಮಾತುಗಳು ಕೂಡ ಇರ್ಬೋದು. ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಅಡೆತಡೆ ಬಂದಿರಬಹುದು. ಅಥವಾ ಇನ್ನೊಬ್ಬ ವ್ಯಕ್ತಿಯ ಪ್ರಭಾವ ಕೂಡ ಇರ್ಬೋದು. ಯಾರೂ ನೇರವಾಗಿ ಇಲ್ಲ ಅಂದರೂ ಕೂಡ ಅವರ ಮಾತುಗಳು, ಅವರ ಸಲಹೆಗಳು ನಿಮ್ಮ ಬಗ್ಗೆ ಅವರ ಮನಸ್ಸನ್ನು ಬದಲಾಯಿಸಿರ್ಬೋದು. ಆ ಎನರ್ಜಿ ಕೂಡ ಇದೆ. ಈ ಎಲ್ಲ ಸೇರಿ ಅವರ ಮೈಂಡ್ ಮೇಲೆ ತುಂಬ ಪ್ರೆಷರ್ ಹಾಕಿದೆ. ಅದರ ಪರಿಣಾಮ ಅವರು ಒಂದೇ ರೀತಿಯಲ್ಲಿ ಸ್ಟಕ್ ಆಗಿಲ್ಲ. ಅಂದರೆ ಈಗಿನ ಪರಿಸ್ಥಿತಿ ಅಲ್ಲ ನಾನು ಹೇಳ್ತಾ ಇರುವಂಥದ್ದು, ಈ ಹಿಂದೆ ಪಾಸ್ಟ್ನಲ್ಲಿ ಆ ರೀತಿ ಆಗಿರುವ ಚಾನ್ಸಸ್ ತುಂಬ ಇದೆ. ಅಂದರೆ ಒಂದು ದಿನ ಅವರು ತುಂಬ ಕ್ಲಿಯರ್ ಆಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಫೀಲ್ ಮಾಡಿರ್ಬೋದು. ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು, ಈ ರಿಲೇಷನ್ಶಿಪ್ ಲೈಫ್ ಲಾಂಗ್ ಇರಬೇಕು ಅನ್ನೋ ರೀತಿ ಪ್ರಾಮಿಸ್ ಮಾಡಿರೋದು. ಆ ಕ್ಷಣದ ನಂತರ ಪ್ರಾಮಿಸ್ ಮಾಡಿರ್ತಾರೆ. ಬಟ್ ಮತ್ತೊಂದು ದಿನ ಅದೇ ವ್ಯಕ್ತಿ ಹಿಂಜರಿಯೋದು, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡೋದು, ರೂಡಾಗಿ ಬಿಹೇವ್ ಮಾಡೋದು, ಅಥವಾ ಈ ರಿಲೇಷನ್ಶಿಪ್ಪಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಪಡೋದು. ಇದೆಲ್ಲ ಈ ರೀತಿ ಮಾಡಿರಬಹುದು. ಅಥವಾ ನಿಮ್ಮ ಕಾಲ್ ಮೆಸೇಜ್ಗೆ ರಿಪ್ಲೈ ಮಾಡದೇ ಇರೋದು. ಈ ರೀತಿಯಾಗಿ ಈ ವ್ಯಕ್ತಿ ಬಿಹೇವ್ ಮಾಡಿರಬಹುದು. ಇದು ನಿಮ್ಮ ಮೇಲಿನ ಪ್ರೀತಿಯ ಕೊರತೆ ಅಲ್ಲ, ಅವರ ಮನಸ್ಸಿನ ಒಳಗಿನ ಗೊಂದಲ, ಕನ್ಫ್ಯೂಷನ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅವರ ಹೃದಯ ಭಾವನೆಗಳಿಂದ ಮಾತಾಡ್ತಾ ಇದೆ, ನಿಮ್ಮ ಕಡೆಗೆ ಎಳಿತಾ ಇದೆ. ಆದರೆ ಅವರ ಮೈಂಡ್ ಲಾಜಿಕ್ನಿಂದ ಯೋಚನೆ ಮಾಡ್ತಾ ಇದೆ, ಪರಿಸ್ಥಿತಿಗಳನ್ನು ನೆನಪಿಸ್ತಾ ಇದೆ. ನಿಲ್ಲು, ಯೋಚನೆ ಮಾಡು ಅಂತ ಹೇಳ್ತಾ ಇದೆ. ಈ ಎರಡೂ ಧ್ವನಿಗಳು ಒಂದೇ ಸಮಯದಲ್ಲಿ ಕೇಳಿಸಿದಾಗ ಅವರು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂದರೆ ಈ ಹಿಂದೆ ಪಾಸ್ಟಲ್ಲಿ ಆ ರೀತಿ ಆಗಿದೆ, ಆ ಎನರ್ಜಿ ಕಾಣ್ತಾ ಇದೆ. ಮುಂದೆ ಹೋಗುವ ಧೈರ್ಯ ಕೂಡ ಇಲ್ಲ, ಪೂರ್ಣವಾಗಿ ಹಿಂದೆ ಸರಿಯುವ ನಿರ್ಧಾರ ಇಲ್ಲ. ಇದು ಒಂದು ಸ್ಟೇಟ್. ಅಲ್ಲಿ ಅವರು ಮುಂದೆ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ, ಹಿಂದೆ ಕೂಡ ಬರೋದಕ್ಕೆ ಆಗ್ತಾ ಇಲ್ಲ. ಈ ಕನ್ಫ್ಯೂಷನ್ ಅವರನ್ನು ಸ್ಟೇಬಲ್ ಆ್ಯಕ್ಷನ್ ಬರೋದನ್ನು ತಡೀತಾ ಇದೆ. ಬಟ್ ನೀವು ಕೂಡ ಕೆಲವೊಮ್ಮೆ ಯೋಚನೆ ಮಾಡಿರ್ಬೋದು, ಇವ್ರು ಯಾಕೆ ಈ ರೀತಿ ಒಂದೇ ರೀತಿ ಇರಲ್ಲ, ಯಾಕೆ ಒಂದೇ ಮಾತಿನಲ್ಲಿ ನಿಲ್ತಾ ಇಲ್ಲ. ಅದಕ್ಕೆ ಉತ್ತರ ಅಂದರೆ ಎರಡು ಮೈಂಡ್ ಸೆಟ್, ಒಂದು ಕನ್ಫ್ಯೂಷನ್ ಅನ್ನೋದು ಜಾಸ್ತಿ ಆಗಿರೋದು. ಒಂದು ಹೃದಯದ ಜಗತ್ತು, ಮತ್ತೊಂದು ವಾಸ್ತವದ ಜಗತ್ತು. ಹೃದಯ ಹೇಳ್ತಾ ಇದೆ ಪ್ರೀತಿ ಬೇಕು ಅಂತ, ಮೈಂಡ್ ಹೇಳ್ತಾ ಇದೆ ಪ್ರೀತಿ ಮಾತ್ರ ಅಲ್ಲ, ಲೈಫ್ ಕೂಡ ನೋಡಬೇಕು ಅಂತ. ಇದು ಮನಸ್ಸಿನ ಒಳಗಿನ ಒಂದು ಸಂಘರ್ಷ. ಅವರ ಪ್ರತಿಯೊಂದು ನಿರ್ಧಾರವನ್ನು ಅದು ಎಫೆಕ್ಟ್ ಮಾಡ್ತಾ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದದ್ದು ಏನು ಅಂದರೆ, ಅವ್ರು ನಿಮ್ಮಿಂದ ದೂರ ಆಗ್ತಾ ಇಲ್ಲ, ಹೋರಾಡ್ತಾ ಇದ್ದಾರೆ ತಮ್ಮೊಳಗೆ. ಕನ್ಫ್ಯೂಷನ್ ಇದ್ದರೂ ಕೂಡ ಈ ರಿಲೇಷನ್ಶಿಪ್ಪನ್ನು ಸಂಪೂರ್ಣವಾಗಿ ಬಿಡ್ತಾ ಇಲ್ಲ. ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ, ಸರಿಯಾದ ದಾರಿ ಯಾವುದು ಅಂತ ಹುಡುಕ್ತಾ ಇದ್ದಾರೆ. ಇದು ಸ್ಲೋ ಪ್ರೊಸೆಸ್ ಆಗಿರ್ಬೋದು ಕೆಲವರ ಲೈಫ್ನಲ್ಲಿ, ಆದರೆ ಇದು ರಿಯಲ್ ಪ್ರೊಸೆಸ್ ಅನ್ನೋ ಎನರ್ಜಿ ಇದೆ. ಈ ಹಂತದಲ್ಲಿ ಅವರಿಗೆ ಕ್ಲಾರಿಟಿ ಬರುವ ಸಮಯ ಬಂದಿದೆ. ಈ ಟೈಮ್ನಲ್ಲಿ ಅವರು ಪ್ರೆಸೆಂಟ್ ಟೈಮ್ನ ಪ್ರಕಾರ ಹೃದಯ ಮತ್ತು ಮೈಂಡ್ ಒಂದೇ ದಿಕ್ಕಿನಲ್ಲಿ ನಿಂತಾಗ ಅವರು ತೆಗೆದುಕೊಳ್ಳುವ ನಿರ್ಧಾರ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರುವ ಎನರ್ಜಿ ಇದೆ. ಅಂದರೆ ಈ ಹಿಂದೆ ಅವರು ಯಾವುದೇ ರೀತಿ ಈ ರಿಲೇಷನ್ಶಿಪ್ಪಲ್ಲಿ ಬಿಹೇವ್ ಮಾಡಿರ್ಬೋದು, ಮೈಂಡ್ನ ಮಾತು ಕೇಳಿರಬಹುದು, ಮನಸ್ಸಿನ ಮಾತನ್ನು ಸ್ವಲ್ಪ ಸೈಡ್ಗೆ ಇಟ್ಟಿರ್ಬೋದು. ಬಟ್ ಈಗ ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ಅದೆಲ್ಲದರ ಬಗ್ಗೆ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಇಷ್ಟೆಲ್ಲ ಪಾಸ್ಟಲ್ಲಿ ನಡೆದಿದ್ರೂ ಕೂಡ, ಇಷ್ಟೆಲ್ಲ ವಿಷಯಗಳು ಇದ್ದರೂ ಕೂಡ ಹೃದಯದ ಸತ್ಯ ಅನ್ನೋದು ಒಂದು ಇದ್ದೇ ಇರುತ್ತೆ ಅಲ್ವಾ. ನೀವು ಇವರ ಹೃದಯದಲ್ಲಿ ನಂಬರ್ 1 ಪ್ಲೇಸಲ್ಲಿದ್ದೀರಾ. ಆ ಎನರ್ಜಿ ಇದೆ. ಎಲ್ಲ ಗೊಂದಲಗಳ ನಡುವೆ, ಎಲ್ಲ ಪ್ರಶ್ನೆಗಳು, ದೂರುಗಳು, ಸೈಲೆನ್ಸ್, ಈ ಎಲ್ಲದರ ಮಧ್ಯ ಒಂದು ಸತ್ಯ ಮಾತ್ರ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದು ಏನಂದರೆ, ನೀವು ಅವರ ಜೀವನದಲ್ಲಿ ಮೊದಲ ಸ್ಥಾನದಲ್ಲಿದ್ದೀರಾ. ಇದು ಕೇವಲ ಮಾತಿನ ವಿಷಯ ಅಲ್ಲ, ಇದು ಅವರ ಹೃದಯದ ಒಳಗಿನ ನಿಜವಾದ ಭಾವನೆ. ಅವರು ಹೊರಗಡೆ ಯಾವುದೇ ರೀತಿ ವರ್ತನೆ ಮಾಡ್ತಾ ಇರ್ಬೋದು, ಕೆಲವೊಮ್ಮೆ ದೂರ ಆಗಿರ್ಬೋದು, ಕಾಲ್ ಮಾಡದೇ ಇರ್ಬೋದು, ಮೆಸೇಜ್ ಮಾಡದೇ ಇರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು. ಅದರ ಅರ್ಥ ನೀವು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಅಲ್ಲ. ಅವರ ಹೃದಯದ ಒಳಗೆ ನೋಡಿದರೆ ಅಲ್ಲಿ ನಿಮ್ಮ ಸ್ಥಾನ ಇನ್ನೂ ಒಂದು ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾರೂ ಅದನ್ನು ಬದಲಾಯಿಸಿಲ್ಲ.
ಅವರು ತುಂಬ ಜನರ ಮಾತು ಕೇಳಿರಬಹುದು, ತುಂಬ ಜನರ ಜೊತೆ ಸಮಯ ಕಳೀಬಹುದು, ಹೊರಗಿನ ಜೀವನದಲ್ಲಿ ತುಂಬ ಜನರ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬಹುದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಫ್ರೆಂಡ್ಸ್ಗಳ ಜೊತೆ ಇರಬಹುದು, ಏನೇ ಆಗಿರ್ಬೋದು. ಆದರೆ ನಂಬಿಕೆ ಅನ್ನೋ ವಿಷಯಕ್ಕೆ ಬಂದಾಗ ಅವರು ಯಾರನ್ನು ನಿಮ್ಮವರೆಗೂ ತಲುಪಿಸ್ಕೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಮೇಲೆ ಅವರು ಇಟ್ಟಿರುವ ಟ್ರಸ್ಟ್ ಅದು ಕಣ್ಣು ಮುಚ್ಕೊಂಡು ನಂಬೋ ಆ ರೀತಿಯ ಮಟ್ಟದ್ದು. ಆ ರೀತಿಯ ಭರವಸೆ ಪ್ರತಿ ವ್ಯಕ್ತಿಯ ಮೇಲೆ ಬರೋದಿಲ್ಲ. ಅವರ ಮನಸ್ಸು ಹೇಳ್ತಾ ಇದೆ ನೀವು ಇವರನ್ನು ನೋಯಿಸ್ಬೋದು, ಇಲ್ಲಿ ರಿಸ್ಕ್ ಇದೆ, ಆದರೆ ಅವರ ಹೃದಯ ಹೇಳ್ತಾ ಇದೆ ಇಲ್ಲ, ಇವರ ಮೇಲೆ ನಂಬಿಕೆ ಇಡಬೇಕು. ಎಲ್ಲ ಅನುಮಾನಗಳ ನಡುವೆಯೂ ನಿಮ್ಮ ಮೇಲಿನ ಟ್ರಸ್ಟ್ ಅದು ಇನ್ನೂ ತುಂಬ ಜಾಸ್ತಿ ಆಗ್ತಾ ಇದೆ. ನಿಮ್ಮನ್ನು ಕಣ್ಣು ಮುಚ್ಕೊಂಡು ನಂಬುವಷ್ಟು ಸೆಕ್ಯೂರ್ ಫೀಲ್ ಇದೆ ಇವರಿಗೆ. ಮಿಸ್ ಮಾಡ್ತಾ ಇರುವ ಎನರ್ಜಿ ಇದೆ ಆದರೆ ಅದನ್ನು ಮೌನವಾಗಿ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಆದರೆ ಮಿಸ್ ಮಾಡೋದು ಹೊರಗೆ ತೋರಿಸುವ ರೀತಿಯಲ್ಲಿಲ್ಲ. ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾ ಇಲ್ಲ, ಮೆಸೇಜ್ ಕಳಿಸ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ. ಆದರೆ ಅವರ ಒಳಗಿನ ಜಗತ್ತಿನಲ್ಲಿ, ಒಳಗಿನ ಮನಸ್ಸಿನಲ್ಲಿ ನಿಮ್ಮ ಪ್ರೆಸೆನ್ಸ್ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ನಿಮ್ಮ ನೆನಪು ಸಡನ್ನಾಗಿ ಬರ್ತಾ ಇದೆ. ಒಂದು ಹಾಡು ಕೇಳಿದಾಗ, ಒಂದು ಪ್ಲೇಸ್ ಕಂಡಾಗ, ಒಂದು ಸಣ್ಣ ವಿಷಯ ಕೂಡ ನಿಮಗೆ ಕನೆಕ್ಟ್ ಮಾಡಿದ್ರೆ ಅವರು ತಕ್ಷಣ ನಿಮ್ಮನ್ನು ನೆನಪಿಸ್ಕೊಳ್ತಾರೆ. ಆ ಕ್ಷಣದಲ್ಲಿ ಅವರು ಎಲ್ಲಿಂದಲೋ ದೂರ ಹೋಗಿ ನಿಮ್ಮ ನೆನಪಿನಲ್ಲಿ ಮುಳುಗೋಗ್ಬಿಡ್ತಾರೆ. ಆ ಎನರ್ಜಿ ಇದೆ. ಅವರು ಒಬ್ಬಂಟಿಯಾಗಿರುವ ಸಮಯದಲ್ಲಿ ನಿಜವಾದ ಭಾವನೆಗಳು, ನಿಜವಾದ ಫೀಲಿಂಗ್ಸ್ಗಳು ಹೊರಗಡೆ ಬರ್ತಾ ಇದೆ. ಅವರು ಜನರ ಜೊತೆ ಇದ್ದಾಗ, ಫ್ರೆಂಡ್ಸ್ ಜೊತೆ ಇದ್ದಾಗ, ಫ್ಯಾಮಿಲಿ ಜೊತೆ ಇದ್ದಾಗ ಅವರು ತಮ್ಮ ಫೀಲಿಂಗ್ಸನ್ನು ಮರೆಮಾಚಬಹುದು, ನಾರ್ಮಲ್ಲಾಗಿ ವರ್ತನೆ ಮಾಡ್ಬೋದು. ಆದರೆ ಅವರು ಒಬ್ಬಂಟಿಯಾಗಿರುವ ಸಮಯದಲ್ಲಿ, ಕಾಮ್ ಆಗಿರುವ ಟೈಮ್ನಲ್ಲಿ ಅವರ ನಿಜವಾದ ಭಾವನೆಗಳು ಹೊರಗಡೆ ಬರ್ತಾ ಇದೆ. ಆ ಸಮಯದಲ್ಲಿ ನೀವು ಮಾತ್ರ ಅವರ ಮನಸ್ಸಿನಲ್ಲಿ ಇದ್ದೀರಾ. ನಿಮ್ಮ ಮಾತುಗಳು, ನಿಮ್ಮ ವರ್ತನೆ, ನಿಮ್ಮ ಜೊತೆ ಕಳೆದ ಕ್ಷಣ, ಇವುಗಳೆಲ್ಲ ಮತ್ತೆ ಮತ್ತೆ ಅವರ ಮನಸ್ಸಿನಲ್ಲಿ ರಿಪೀಟಾಗಿ ಓಡ್ತಾ ಇದೆ. ಕೆಲವೊಮ್ಮೆ ಅವರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ, ನಾನು ಯಾಕೆ ಇವರನ್ನು ಇಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಇವರು ನನ್ನ ಜೀವನದಲ್ಲಿ ಇಷ್ಟು ಇಂಪಾರ್ಟೆಂಟ್ ಯಾಕೆ? ಈ ಪ್ರಶ್ನೆಗಳ ಉತ್ತರ ಅವರ ಹೃದಯದಲ್ಲೇ ಇದೆ. ಆ ಎನರ್ಜಿ ಇದೆ. ಅಂದರೆ ಎಲ್ಲ ಗೊಂದಲಗಳ ನಡುವೆ, ಎಲ್ಲ ದೂರಗಳ ನಡುವೆ ಅವರ ಹೃದಯದಲ್ಲಿ ನೀವು ಮಾತ್ರ ಮುಖ್ಯ ಅನ್ನೋ ಎನರ್ಜಿ. ಆದರೆ ಇದು ಟೆಂಪ್ರವರಿ ಫೀಲಿಂಗ್ ಅಲ್ಲ, ಆಳವಾದ ಡೀಪ್ ಕನೆಕ್ಷನ್. ಅವ್ರು ಹೇಳ್ಕೊಳ್ಳೋದಿಲ್ಲ, ತೋರಿಸ್ಕೊಳ್ಳೋದಿಲ್ಲ, ಆದರೆ ಫೀಲ್ ಮಾಡ್ತಾ ಇದ್ದಾರೆ ಪ್ರತಿದಿನ, ಪ್ರತಿ ಕ್ಷಣ. ನೀವು ಅವರ ಲೈಫ್ನಲ್ಲಿ ನಂಬರ್ 1 ಪ್ಲೇಸಲ್ಲಿದ್ದೀರಾ. ಅಂದರೆ ಪ್ಲೇಸಲ್ಲಿ ಇದ್ರಿ ಮೊದಲು ಕೂಡ, ಈಗಲೂ ಕೂಡ ಅದೇ ಎನರ್ಜಿಯಲ್ಲಿದ್ದೀರಾ, ಅದೇ ಸ್ಥಾನದಲ್ಲಿ ಇದ್ದೀರಾ. ಸೊ ಪಾಸಿಟಿವ್ ಆಗಿರುವಂತಹ ಬ್ಯೂಟಿಫುಲ್ ಎನರ್ಜಿಯನ್ನು ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಇನ್ನು ಸೀಕ್ರೆಟ್ ಫೀಲಿಂಗ್ಸ್, ಒಳಗಿನ ಪ್ರೀತಿ ಡೀಪ್ ಯಾವ ರೀತಿ ಇದೆ ಅಂತ ನೋಡೋಣ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಮೌನದ ಒಳಗಡೆ ಕೂಡ ತುಂಬ ಗಾಢವಾದ ಡೀಪ್ ಪ್ರೀತಿ ಅನ್ನೋದು ಇದೆ. ಈ ವ್ಯಕ್ತಿ ಈಗ ನಿಮ್ಮ ಹೃದಯದಲ್ಲಿರುವ ಭಾವನೆಗಳನ್ನು, ಅಂದರೆ ಅವರ ಹೃದಯದಲ್ಲಿರುವ ಯಾವುದೇ ಭಾವನೆಗಳನ್ನು ಯಾರಿಗೂ ಹಂಚ್ಕೊಳ್ತಾ ಇಲ್ಲ, ಶೇರ್ ಮಾಡ್ಕೊಳ್ತಾ ಇಲ್ಲ. ಅಂದರೆ ಮೊದಲೆಲ್ಲ ಅವರು ಅವರ ಫೀಲಿಂಗ್ಸನ್ನು, ನಿಮ್ಮ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ಏನು ಫೀಲಿಂಗ್ಸ್ ಇದೆ ಅದನ್ನು ಶೇರ್ ಮಾಡ್ಕೊಂಡಿರ್ಬೋದು. ಈ ಹಿಂದೆ ಅವರು ತಮ್ಮ ಫೀಲಿಂಗ್ಸನ್ನು ಯಾರಿಗಾದರೂ ಹೇಳ್ಕೊಂಡಿರ್ಬೋದು, ಫ್ರೆಂಡ್ಸ್ಗೆ ಹೇಳಿರ್ಬೋದು, ಫ್ಯಾಮಿಲಿಗೆ ಹೇಳಿರ್ಬೋದು, ಅಥವಾ ಯಾರಾದರೂ ನಂಬಿಕೆಯ ವ್ಯಕ್ತಿಗೆ ಮನಸ್ಸು ಬಿಚ್ಚಿ ಮಾತಾಡಿರ್ಬೋದು. ಆದರೆ ಈಗ ಅವರು ಅದನ್ನು ನಿಲ್ಲಿಸಿದ್ದಾರೆ. ಯಾಕೆಂದರೆ ಅವರಿಗೆ ಒಂದು ಅರಿವಿದೆ, ರಿಯಲೈಸೇಷನ್ ಇದೆ. ನಮ್ಮ ನಡುವೆ ಇರುವ ವಿಷಯಗಳು ಹೊರಗಿನವರಿಗೆ ಅರ್ಥವಾಗೋದಿಲ್ಲ. ನಾನು ಹೇಳಿದಷ್ಟು ಅವರು ಅದನ್ನು ಬೇರೆ ರೀತಿಯಲ್ಲಿ ತಗೊಳ್ತಾರೆ. ಈ ರಿಯಲೈಸೇಷನ್ ಬಂದ ನಂತರ ಅವರು ತಮ್ಮ ಹೃದಯದ ಬಾಗಿಲನ್ನು ಮುಚ್ಕೊಂಡಿದ್ದಾರೆ. ಅಂದರೆ ಇದು ಸೀಕ್ರೆಟ್ ಅಂತ ಅಲ್ಲ, ಒಂದು ರೀತಿಯ ಫೀಲ್. ಅವರು ಈ ಸಂಬಂಧವನ್ನು ಕಾಪಾಡಬೇಕು, ಈ ರಿಲೇಷನ್ಶಿಪ್ಪನ್ನು ಕಾಪಾಡ್ಕೋಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಯಾವುದೇ ಹೊರಗಿನ ಮಾತು, ಹೊರಗಿನ ಜನರ ಅಭಿಪ್ರಾಯ, ಇಂಟರ್ಫಿಯರೆನ್ಸ್ ಇದನ್ನು ಹಾಳು ಮಾಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದಾರೆ. ಹೀಗಾಗಿ ಅವರು ತಮ್ಮೊಳಗಡೆ ಎಲ್ಲ ವಿಷಯಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ನಮ್ಮ ವಿಷಯ ನಮ್ಮಲ್ಲೇ ಇರಬೇಕು ಅನ್ನೋ ಫೀಲಿಂಗ್ಸ್ ಇದೆ ಅವರಿಗೆ. ಅವರು ಹೊರಗಡೆ ಏನು ಹೇಳ್ತಾ ಇಲ್ಲ, ಆದರೆ ಒಳಗೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮೊಂದಿಗೆ ನಡೆದ ಘಟನೆಗಳನ್ನು ಮತ್ತೆ ಮತ್ತೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರ ತಪ್ಪುಗಳನ್ನು, ನಿಮ್ಮ ವರ್ತನೆಯನ್ನು ಮತ್ತೆ ಮತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಎಲ್ಲ ಪ್ರೊಸೆಸ್ ಅವರ ಮನಸ್ಸಿನೊಳಗೆ ನಡೀತಾ ಇದೆ. ಯಾರಿಗೂ ಗೊತ್ತಾಗ್ತಾ ಇಲ್ಲ, ಆದರೆ ಅವರಿಗೆ ಸ್ಪಷ್ಟವಾಗಿ ಅರಿವಾಗ್ತಾ ಇದೆ. ಈ ಹಿಂದೆ ಅವರು ತಮ್ಮ ಫೀಲಿಂಗ್ಸ್ ಹಂಚಿಕೊಂಡಾಗ ಬಹುಶಃ ಕೆಲವು ಮಾತುಗಳು, ಸಲಹೆಗಳು, ಬೇರೆಯವರ ಮಾತುಗಳನ್ನು ಕೇಳಿರ್ಬೋದು. ಅವರ ಮನಸ್ಸು ತುಂಬ ಗೊಂದಲಕ್ಕೆ ತಳ್ಳಿರ್ಬೋದು. ಯಾರೋ ಈ ರಿಲೇಷನ್ಶಿಪ್ ಬೇಡ ಅಂತ ಅಂದಿರ್ಬೋದು, ಯಾರೋ ಈ ರಿಲೇಷನ್ಶಿಪ್ ಸರಿ ಇಲ್ಲ ಅಂತ ಅಂದಿರ್ಬೋದು. ಈ ಮಾತುಗಳು ಅವರ ಮೇಲೆ ಪ್ರಭಾವ ಬೀರಿರ್ಬೋದು. ಇದೆಲ್ಲದರಿಂದ ಅವರು ಹೊರಗಡೆ ಬರ್ತಾ ಇದ್ದಾರೆ. ಹೊರಗಿನ ಧ್ವನಿಗಳನ್ನು ಅಲ್ಲಿಗೆ ನಿಲ್ಲಿಸಿದ್ದಾರೆ. ಇನ್ನು ಮುಂದೆ ಯಾರ ಮಾತು ಕೂಡ ಅವರ ನಿರ್ಧಾರದ ಮೇಲೆ ಎಫೆಕ್ಟ್ ಆಗಬಾರ್ದು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ವಿಷಯ ಏನು ಅಂದರೆ, ಅವರು ತಮ್ಮ ಫೀಲಿಂಗ್ಸನ್ನು ಮರೆಮಾಚ್ತಾ ಇದ್ದಾರೆ. ಅಂದರೆ ಅದರರ್ಥ ಪ್ರೀತಿ ಇಲ್ಲ ಅಂತ ಅಲ್ಲ, ಪ್ರೀತಿ ಇದೆ. ಆದರೆ ಅದು ಈಗ ಲಾಕ್ ಆಗಿದೆ, ಹೊರಗೆ ತೋರಿಸ್ಕೊಳ್ತಾ ಇಲ್ಲ. ಮನಸ್ಸಿನ ಒಳಗಡೆ ಜೀವಂತವಾಗಿದೆ.
ಅವ್ರು ನಿಮ್ಮ ಬಗ್ಗೆ ಕಾಳಜಿ ಇಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ಸಲ ಅವರು ಅದನ್ನು ಶಾಂತವಾಗಿ ಮನಸ್ಸಿನ ಒಳಗಡೆ ಇಟ್ಕೊಂಡೇ ಅನುಭವಿಸ್ತಾ ಇದ್ದಾರೆ. ಅವರ ಹೃದಯದಲ್ಲಿ ಈಗ ಒಂದು ಸ್ಪಷ್ಟವಾದ ನಿರ್ಧಾರ ಇದೆ. ಈ ರಿಲೇಷನ್ಶಿಪ್ಪನ್ನು ನಾನು ಕಾಪಾಡ್ಕೋಬೇಕು, ಅದಕ್ಕೆ ಏನು ಬೇಕಾದರೂ ಮಾಡೋದಕ್ಕೆ ಅವರು ಸಿದ್ಧರಾಗ್ತಾ ಇದ್ದಾರೆ. ಆದರೆ ಅದನ್ನು ಗದ್ದಲ ಮಾಡದೆ, ತುಂಬ ಲೌಡಾಗಿ ಹೇಳ್ಕೊಳ್ದೆ, ಮೌನವಾಗಿ ಸ್ಮಾರ್ಟಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಸಂಬಂಧಗಳು ಹೊರಗಡೆ ಹೇಳೋದ್ರಿಂದ ಬಲವಾಗೋದಿಲ್ಲ, ಅದನ್ನು ನೀವು ಕೂಡ ಅರ್ಥ ಮಾಡ್ಕೋಬೇಕು. ಕೆಲವು ಸಂಬಂಧಗಳು ಮೌನದಲ್ಲೇ ಸೇಫ್ ಆಗಿರುತ್ತೆ. ಹಾಗಾಗಿ ಅವರು ಈಗ ಈ ರಿಲೇಷನ್ಶಿಪ್ಪನ್ನು ಹೊರಗಿನ ದೃಷ್ಟಿಯಿಂದ ದೂರ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಒಂದು ಸೈಲೆಂಟ್ ಲವ್ ಆಗಿದ್ದರೂ ಕೂಡ, ಅಂದರೆ ಈಗ ನೋ ಕಾಂಟ್ಯಾಕ್ಟಲ್ಲಿದ್ದು ಸೈಲೆಂಟ್ ಆಗಿದ್ದರೂ ಕೂಡ, ಅಥವಾ ಡಿಸ್ಟೆನ್ಸ್ ಬಂದು ಸೈಲೆಂಟ್ ಆಗಿದ್ದರೂ ಕೂಡ, ಒಂದು ಪ್ರೈವೇಟ್ ಕನೆಕ್ಷನ್ ಇದೆ, ಒಂದು ಡೀಪ್ ಬಾಂಡಿಂಗ್ ಇದೆ, ಒಂದು ಒಳಗಿನ ಬಂಧ ಇದೆ. ಅದು ಯಾರಿಗೂ ಕಾಣಿಸ್ದೇ ಇರ್ಬೋದು, ನಿಮಗೆ ಅರ್ಥ ಆಗದೇ ಇರ್ಬೋದು, ನಿಮಗೆ ಕಾಣಿಸ್ದೇ ಇರ್ಬೋದು, ಆದರೆ ತುಂಬ ಡೀಪ್ ಆಗಿರುವ ಎನರ್ಜಿ ಇದೆ. ಅವರು ಹೇಳ್ಕೊಳ್ತಾ ಇಲ್ಲ, ಆದರೆ ಅವರ ಹೃದಯದಲ್ಲಿ ನೀವು ಇದ್ದೀರಾ, ಆ ಎನರ್ಜಿ ಇದೆ. ಮತ್ತು ಈ ಸಲ ಅವರು ಈ ಪ್ರೀತಿಯನ್ನು ಕಾಪಾಡೋದಕ್ಕೆ ಸೀರಿಯಸ್ ಆಗ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಅವರು ಕನ್ಫ್ಯೂಷನ್ನಲ್ಲಿದ್ದಾರೆ. ನಿಮ್ಮನ್ನು ಎದುರಿಸೋದಕ್ಕೆ, ಫೇಸ್ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಈಗೋ ಕೂಡ ಇದೆ. ಬಟ್ ಕೆಲವೊಮ್ಮೆ ಏನು ಮಾಡಬೇಕು ಅಂತ ಅವರಿಗೆ ಕ್ಲಿಯರ್ ಆಗಿರೋದಿಲ್ಲ. ಒಂದು ಹೆಜ್ಜೆ ಮುಂದೆ ಇಡ್ತಾರೆ, ಮತ್ತೊಂದು ಹೆಜ್ಜೆ ಹಿಂದೆ ಹಾಕ್ತಾ ಇರ್ಬೋದು. ಆದರೆ ಈ ಎಲ್ಲ ಗೊಂದಲಗಳ ಮಧ್ಯೆ ಕೂಡ ಒಂದು ಚಿಕ್ಕ ಬೆಳಕು ಇನ್ನೂ ಆರಿಲ್ಲ. ಅದು ಏನಂದರೆ ಹೋಪ್. ಅವರು ಸಂಪೂರ್ಣವಾಗಿ ಕೈ ಬಿಟ್ಟಿಲ್ಲ ಈ ರಿಲೇಷನ್ಶಿಪ್ಪನ್ನ. ಇದು ಮುಗ್ದೇ ಹೋಯಿತು ಅಂತ ನಿರ್ಧಾರ ಮಾಡ್ಕೊಂಡಿಲ್ಲ. ಅವರ ಹೃದಯದ ಒಂದು ಭಾಗ ಇನ್ನೂ ಹೇಳ್ತಾ ಇದೆ, ಈ ರಿಲೇಷನ್ಶಿಪ್ ಮತ್ತೆ ಶುರುವಾಗುತ್ತೆ, ಈ ರಿಲೇಷನ್ಶಿಪ್ ಮತ್ತೆ ಸರಿಯಾಗುತ್ತೆ, ರೀಸ್ಟಾರ್ಟ್ ಆಗುತ್ತೆ, ನ್ಯೂ ಬಿಗಿನಿಂಗ್ ಆಗುತ್ತೆ, ನ್ಯೂ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಹೊರಗಡೆ ಹೇಳ್ಕೊಳ್ದೇ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ನಿಮ್ಮ ಜೊತೆ ಮತ್ತೆ ಮಾತಾಡಬೇಕು ಅನ್ನೋ ಡಿಸೈರ್ ಇದೆ. ಮತ್ತು ಈ ಕನೆಕ್ಷನನ್ನು ಫೀಲ್ ಮಾಡ್ತಾ ಇದ್ದಾರೆ, ಮತ್ತು ಆ ಭಾವನೆಗಳನ್ನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಹಿಂದೆ ಮಾಡಿದ ತಪ್ಪು ಮತ್ತೆ ಆಗಬಾರ್ದು ಅನ್ನೋ ಒಂದು ಸೈಲೆಂಟ್ ಡಿಸೈರ್ ಇದೆ. ಕೇವಲ ಹಿಂದಿನದನ್ನು ಮತ್ತೆ ರಿಲೇಷನ್ಶಿಪ್ಪಲ್ಲಿ ತರಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಹೊಸ ಆರಂಭ ಆಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈಗ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರ ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು, ಮಾತುಕತೆ ನಿಂತಿದೆ, ದೂರ, ಗ್ಯಾಪ್ ಅನ್ನೋದು ಜಾಸ್ತಿ ಆಗಿದೆ. ಬಟ್ ಇವುಗಳನ್ನೆಲ್ಲ ನೋಡಿದ್ರೆ ಪ್ರೀತಿ ಕಡಿಮೆ ಆಗಿದೆ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಎನರ್ಜಿಯ ಪ್ರಕಾರ ಪ್ರೀತಿ ಇನ್ನೂ ಕಾಣ್ತಾ ಇದೆ. ಸೈಲೆಂಟ್ ಆಗಿರಬಹುದು, ಅಥವಾ ತೋರಿಸ್ಕೊಳ್ದೇ ಇರ್ಬೋದು. ಅವರು ಹೊರಗಡೆ ಸ್ಟ್ರಾಂಗ್ ಆಗಿರಬಹುದು, ನಾರ್ಮಲ್ ಆಗಿರ್ಬೋದು. ರಿಲೇಷನ್ಶಿಪ್ ಅನ್ನೋದು ಎಂಡ್ ಆಗಿಲ್ಲ. ಇನ್ನೂ ಹೃದಯದ ಒಳಗೆ ನಿಧಾನವಾಗಿ, ಶಾಂತವಾಗಿ ಅದು ಉಸಿರಾಡ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಅಂದರೆ ನಿಮ್ಮ ಕನೆಕ್ಷನ್, ನೀವಿಬ್ಬರು ದೂರದಲ್ಲಿದ್ದರೂ ಕೂಡ, ಕಾಂಟ್ಯಾಕ್ಟ್ ಕಡಿಮೆ ಆದರೂ ಕೂಡ, ಒಂದು ಕನೆಕ್ಷನ್, ಒಂದು ಎನರ್ಜಿ ಅನ್ನೋದು ನಿಮ್ಮಿಬ್ಬರ ನಡುವೆ ಇದೆ. ಅದು ಮಾತಿನಲ್ಲಿ ಕಾಣಿಸ್ದೇ ಇರ್ಬೋದು, ಆದರೆ ಫೀಲ್ ಆಗ್ತಾ ಇದೆ ನಿಮಗೆ. ಅಂದರೆ ನೀವು ಅವರ ಬಗ್ಗೆ ಸಡನ್ನಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಅದೇ ಸಮಯದಲ್ಲಿ ಇನ್ನೊಬ್ಬರ ಮನಸ್ಸಲ್ಲೂ ಕೂಡ ಅದೇ ನೆನಪು ಬರ್ತಾ ಇದೆ. ಈ ರೀತಿಯ ಕನೆಕ್ಷನ್ ಕೇವಲ ಸಮಯದಿಂದ ಅಥವಾ ದೂರದಿಂದ ಮುರಿದು ಹೋಗಿಲ್ಲ, ಆಳವಾಗಿ ರೂಟ್ ಆಗಿದೆ ಅನ್ನೋ ಎನರ್ಜಿ ಇದೆ. ಸೊ ಇವತ್ತಿನ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಯಾವ ಮಟ್ಟದಲ್ಲಿ ಇದ್ದರೂ ಕೂಡ, ಎಷ್ಟೇ ಗೊಂದಲ, ಕನ್ಫ್ಯೂಷನ್ ಇದ್ದರೂ ಕೂಡ, ಗ್ಯಾಪ್ ಇದ್ದರೂ ಕೂಡ, ಡಿಸ್ಟೆನ್ಸ್ ಇದ್ದರೂ ಕೂಡ, ಅತಿ ಬೇಗನೆ ಸರಿಯಾದ ದಾರಿಯಲ್ಲಿ ಹೋಗಲಿ. ನಿಮ್ಮಿಬ್ಬರ ನಡುವೆ ಕ್ಲಾರಿಟಿ ಅನ್ನೋದು ಸಿಗಲಿ, ನಿಮ್ಮ ಹೃದಯಕ್ಕೆ ಬೇಕಾದ ಆನ್ಸರ್ ಸಿಗಲಿ, ನೀವು ಕಂಡ ಕನಸು ನಿಜ ಆಗಲಿ, ನೀವು ಬಯಸಿದ ಸಂತೋಷ, ಪ್ರೀತಿ, ನೀವು ನಿರೀಕ್ಷಿಸಿದ ಲೈಫ್, ಪಾಸಿಟಿವ್ ಆಗಿರುವ ಎಲ್ಲ ವಿಷಸ್ಗಳು ನೆರವೇರಲಿ. ಇವುಗಳೆಲ್ಲ ನಿಮ್ಮ ಜೀವನದಲ್ಲಿ ನಿಜವಾಗಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಪ್ರತಿಯೊಬ್ಬರಿಗೂ ಕೂಡ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ರೀಡಿಂಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಲವ್, ನಿಮ್ಮ ಬೆಂಬಲ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.